ಗುಬ್ಬಿಯಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಮರಗಳ ಮಾರಣ ಹೋಮ. ಮಾರಣ ಹೋಮ ಖಂಡಿಸಿ ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆ. ಗುಬ್ಬಿ ಪಟ್ಟಣದಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ರಸ್ತೆ ಬದಿಯಲ್ಲಿ ಇದ್ದ ಬೃಹತ್ ಮರಗಳನ್ನು ಕಡಿದಾಕ್ತಾ ಇದ್ದು ಸಾರ್ವಜನಿಕರ ಆಕ್ರೋಶ ಭುಗಿಲೆದ್ದಿದ್ದು, ಮರಗಳ ಮಾರಣ ಹೋಮ ಖಂಡಿಸಿ ನಾಗರಿಕರು ಹಾಗೂ ಪರಿಸರ ಪ್ರೇಮಿಗಳು ತಹಸೀಲ್ದಾರ್ ವಸತಿ ಗೃಹದ ಪಕ್ಕದ ಉದ್ಯಾನವನದ ಬಳಿ ಸುಮಾರು 5 ಗಂಟೆಗಳ ಕಾಲ ಧರಣಿಯನ್ನ ನಡೆಸಿ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಪರಿಸರ ಪ್ರೇಮಿ ಪಿಬಿ ಚಂದ್ರಶೇಖರ್ ಬಾಬು ಮಾತನಾಡಿ, ವರ್ಷದ ಹಿಂದೆ ಟ್ಯಾಂಕ್ ಕಾಮಗಾರಿಗೆ ಅಡ್ಡಿಯಾಗಿದ್ದ 4 ಕೊಂಬೆಗಳನ್ನು ಮಾತ್ರ ತೆರವುಗೊಳಿಸಲು ಅನುಮತಿಯನ್ನ ನೀಡಲಾಗಿತ್ತು. ಆದರೆ ಕಾಮಗಾರಿ ಪೂರ್ಣಗೊಂಡ ಬಳಿಕ ಯಾವುದೇ ತೊಂದರೆ ಇಲ್ಲದ ಬೃಹತ್ ಮರವನ್ನ ಸಂಪೂರ್ಣ ಕಡಿದುಹಾಕಿದ್ದಾರೆ. ಕೂಡಲೇ ಇವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಕ್ರೇನ್ ಹಾಗೂ ಇತರೆ ವಾಹನಗಳನ್ನು ಸೀಸ್ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಮಾಹಿತಿ ಕೇಳಿದ್ರೆ ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ ಅವರು ಮಾಹಿತಿ ಕೇಳಿದ್ರೆ, ಹೌದು ನಾವು ಈಗ 6 ರಿಂದ 7 ತಿಂಗಳಿಂಬಾಗ ಆ ಕನ್ಸ್ಟ್ರಕ್ಷನ್ಗೆ ಏನೋ ಒಂದು ಕೊಂಬೆ ಅಡ್ಡ ಬರುತ್ತೆ ಅಂದಿದ್ದಕ್ಕೆ 3 ಕೊಂಬೆನೋ ತೆರವುಗೆ ನಾವು ಅನುಮತಿ ನೀಡಿದ್ವಿ 7 ತಿಂಗಳಲ್ಲಿ. ಈಗ ವಿತೌಟ್ ತೆಗ್ದೇ ಇರಲಿಲ್ಲ ಇಲ್ಲಿ ತನಕ. ಯಾಕೆಂದ್ರೆ ನನ್ನ ಪಕ್ಕದ ವಾಸಿ, ನಾನು ಈ ಟ್ಯಾಂಕ್ ಪಕ್ಕ ನನ್ನ ಮನೆ ಇರೋಂಥದ್ದು, ನನ್ನ ವಾಸ ಇರೋಂಥದ್ದು. ಯಾವುದೇ ಮರ ಅವ್ನಿಗೆ ಅಡ್ಡ ಬಂತು ಕೊಟ್ಟಿರ್ಲಿಲ್ಲ. ಕನ್ಸ್ಟ್ರಕ್ಷನ್ ಆಗಿದೆ, ನನ್ನ ಸೈಟಲ್ಲೇ ಶೆಡ್ ಹಾಕಿದ್ದಾನೆ, ನನ್ನ ಸೈಟಲ್ಲೇ ಅವ್ರಿಗೆ ಇರಕ್ಕೆ ಜಾಗ ಕೊಟ್ಟಿದ್ದೀವಿ. ಆತನದ್ದು ಏನೂ ಇಲ್ಲ, ಕಾಂಟ್ರಾಕ್ಟರ್ದು ತಪ್ಪು. ಈ ಮರ ಕೊಯ್ಯೋನೋ ಲಾಬಿನಲ್ಲಿ ಈ ಮರ ಕೊಯ್ದಿರೋಂಥದ್ದು. ಇನ್ನು ಅಭಿವೃದ್ಧಿ ಹೆಸರಲ್ಲಿ 4 ಮರ ಕಡಿಯಲು ಅನುಮತಿ ಪಡೆದು 40 ಮರಗಳನ್ನು ಕಡಿದುಹಾಕುವ ಪ್ರವೃತ್ತಿ ಕೆಲ ತಿಂಗಳಿನಿಂದ ಶುರುವಾಗಿದೆ. ಅಲ್ಲದೆ ಇಡೀ ತಾಲೂಕಿನಲ್ಲಿ ಮರ ಕಡಿತಕ್ಕೆ ಒಬ್ಬನೇ ಗುತ್ತಿಗೆದಾರನಿಗೆ ಅನುಮತಿ ನೀಡಿರುವುದು ಅನುಮಾನಕ್ಕೆ ಕಾರಣ ಆಗಿದ್ದು, ಮರ ಕಡಿಯೋದ್ರಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳೇ ಶಾಮೀಲಾಗಿದ್ದಾರೆ. ಯಾಕಂದ್ರೆ ಗುತ್ತಿಗೆದಾರರು ಹಾಡಹಗಲೇ ಮರಗಳ ಮಾರಣ ಹೋಮ ನಡೆಸ್ತಾ ಇದ್ರು, ಇಲಾಖೆ ಮಾತ್ರ ಕ್ರಮ ಕೈಗೊಂಡಿಲ್ಲ ಎಂದು ಮುಖಂಡರು ಆರೋಪಿಸುತ್ತಿದ್ದಾರೆ. ಈ ಮರ ಕಡಿಯೋದಕ್ಕೆ ಅರಣ್ಯ ಇಲಾಖೆನೇ ನೇರ ಕಾರಣ. ಅರಣ್ಯ ಇಲಾಖೆಯ ಸೋಗಲಾಡಿತನ ಮತ್ತೆ ಆ ಮರವನ್ನ ಕತ್ತರಿಸುವಂತ ಗುತ್ತಿಗೆದಾರನ ಜೊತೆ ಇಡೀ ಇಲಾಖೆ ಇವತ್ತು ಶಾಮೀಲಾಗಿರುವಂತದ್ದು ಇವತ್ತು ನಮ್ಮ ಕಣ್ಣಿಗೆ ಕಾಣುತ್ತೆ. ಯಾಕೆ ಅಂತಂದ್ರೆ ನಗರದಲ್ಲಿ ಒಂದೊಂದೇ ಮರಗಳು ಈಗಾಗಲೇ ಆಲ್ ಮರ ಕತ್ತರಿಸೋದಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ಅಂಗಡಿ ಮುಂದೆ ಒಂದು ಸಣ್ಣ ಮರ ಇತ್ತು, ಅದು ಯಾರಿಗೆ ತೊಂದರೆ ಕೊಟ್ಟಿತ್ತು? ಕತ್ತರಿಸಿದಾರೆ. ಇವತ್ತು ಹೀಗೆ ಮರಗಳ ಮಾರಣ ಹೋಮ ಮಾಡ್ತಾ ಇದ್ರೆ ಅಲ್ಲಿ ಯಾರೋ 2 ಸೌದೆಗೆ ಹೊರೆ ಮೇಲೆ ಸೌದೆ ಹೊತ್ಕೊಂಬತ್ತಿದ್ರೆ ಅರಣ್ಯದಲ್ಲಿ ಅವ್ರನ್ನ ಬಂಧನಕ್ಕೊಳಪಡಿಸುವಂತ ದಕ್ಷ ಅರಣ್ಯ ಅಧಿಕಾರಿಗಳು ಇಂಥ ದೊಡ್ಡ ಮರವನ್ನ ಕಡಿದಾಗ ಎಲ್ಲಿ ಕಾಣೆ ಆಗಿದ್ರು? ಇದು ಸಾರ್ವಜನಿಕರಿಗೆ ಉತ್ತರ ಕೊಡಬೇಕು, ಪರಿಸರ ಪ್ರೇಮಿಗಳಿಗೆ ಅರಣ್ಯ ಇಲಾಖೆ ಉತ್ತರ ಕೊಡಬೇಕು. ಸೌದೆ ಕಡಿಯೋದಿಕ್ಕೆ 2 ಪುಳ್ಳೆಗಳನ್ನ ಇಟ್ಕೊಂಬಂದ್ರೆ ಅರೆಸ್ಟ್ ಮಾಡುವಂತ ಅರಣ್ಯ ಅಧಿಕಾರಿಗಳು ಇವತ್ತು ಇಷ್ಟು ದೊಡ್ಡ ಮರವನ್ನ ಕಡಿಬೇಕಾದ್ರೆ ಎಲ್ಲಿ ಹೋಗಿದ್ರು? ಸ್ವಾಮಿ, ನಾವಿವತ್ತು ಪ್ರಶ್ನೆ ಮಾಡ್ತೇವೆ ಅರಣ್ಯ ಅಧಿಕಾರಿಗಳಿಗೆ. ಈ ರೀತಿಯ ಮರಗಳ ಮಾರಣ ಹೋಮ ನಡಿಬೇಕಾದ್ರೆ ನಿಮ್ಮ ಕುಮ್ಮಕ್ಕಿಲ್ಲದೆ ಯಾವುದೇ ಕಾರಣಕ್ಕೆ ನಡೆಯೋದಿಲ್ಲ. ಇಲ್ಲಿ ಬಂದಿದ್ರು ಗುತ್ತಿಗೆದಾರರು ಲಕ್ಷ್ಮಣ್ ಅಂತ, ಅವ್ರು ಕೊಟ್ಟ ಉತ್ತರ ಹೇಗಿತ್ತು? ನಾನು ಕಡಿಯೋನು ಬೆಳೆಸೋನಲ್ಲ, ನಾನು ಕಡಿಯಕ್ಕೆ ಇರೋದು ಅಂತಕ್ಕಂಥ ಉಡಾಪೆ ಉತ್ತರವನ್ನ ಕೊಡ್ತಾರೆ. ಕಡಿಯಕ್ಕೆ ಇರೋದು ಅಂತ ಉಡಾಪೆ ಉತ್ತರ ಕೊಡ್ತಾರೆ. ನನಗೆ ಇಲಾಖೆ ಹೇಳೈತೆ ಕಡಿಯಕ್ಕೆ ಉತ್ತರ ಕೊಡ್ತಾರೆ. ಇಲಾಖೆ ಹೇಳಿದೆ ಅಂತಕ್ಕಂಥ ಮೌಖಿಕ ಉತ್ತರವನ್ನ ಕೊಡ್ತಾರೆ. ಅಂತ ಗುತ್ತಿಗೆದಾರನನ್ನ ಇವತ್ತು ಕ್ರಿಮಿನಲ್ ಕೇಸ್ನಲ್ಲಿ ಬಂಧಿಸಬೇಕು. ನಮ್ಮ ಆಗ್ರಹ ಇದು, ನಮ್ಮ ಡಿಮ್ಯಾಂಡ್ ಇದು. ಅವನಿಗೆ ಬ್ಲಾಕ್ ಲಿಸ್ಟ್ ನಲ್ಲಿ ಹಾಕ್ಬೇಕು. ಅವನಿಗೆ ಯಾವುದೇ ಗುತ್ತಿಗೆ ಇನ್ನು ಸಿಗಬಾರ್ದು ಮರಗಳನ್ನ ಕಡಿಯೋದಿಕ್ಕೆ. ಯಾಕೆ ಅಧಿಕಾರಿಗಳು ನೀವಿದ್ದೀವಿ? ನಿಮ್ಗೆ ಏನು ಅಧಿಕಾರ ಇದೆ ಅದನ್ನಾರು ನೀವು ಹೇಳ್ಬೇಕು. ನಮ್ಗೆ ಅಧಿಕಾರನೇ ಇಲ್ಲ ಅಂತ. ಇಲ್ಲಿ ನೋಡಿ, ಇಲ್ಲಿ ಒಂದು ವಾಹನವನ್ನ ತಂದಿದ್ದಾರೆ. ಒಂದು ವೇಳೆ ಇಲ್ಲಿ ವಾಹನವನ್ನ ತಂದಿದ್ದಾರೆ, ಅರಣ್ಯ ಅಧಿಕಾರಿಗಳು ನೋಡಿದ್ದಾರೆ ಅದನ್ನ. ಆ ವಾಹನ ತುಂಬಾ ಬಂದಿದ್ದದು ಇಲ್ಲಿ ಇದೆ ಅಲ್ಲ ಮಾಡಕ್ಕೆ. ಏನಕ್ಕಾಗಿ ನಿಮ್ಗೆ ಒಬ್ಬ ಕಾಡು ಹಗಲಲ್ಲಿ ಮರ ಕಡ್ದನ್ನು ಒಬ್ಬ ಅರೆಸ್ಟ್ ಮಾಡಕ್ಕಾಗಲ್ಲ, ನಿಮ್ ಕೈಲಿ ಎಫ್ಐಆರ್ ಮಾಡಕ್ಕಾಗಲ್ಲ ಅಂತಂದ್ರೆ ಉನ್ನತ ಅಧಿಕಾರಿಗಳು ಬರ್ಬೇಕಾ? ಅದಕ್ಕೋಸ್ಕರ ದಯಮಾಡಿ ನಮ್ಮ ಹೋರಾಟ ಯಾರು ಹಗಲಲ್ಲಿ ಕದ್ದಿದ್ದಾರೆ
ಯಾರು ಹಗಲಲ್ಲಿ ತಮ್ಮ ಪರ್ಮಿಷನ್, ಇಲಾಖೆಯ ಪರ್ಮಿಷನ್ ಇಂದ ಕಟ್ ಮಾಡಿದರೆ ಆತ ಮತ್ತು ಆತನ ವೆಹಿಕಲ್ಗಳು ಯಾವ್ಯಾವಿದಾವೆ ಎಲ್ಲವನ್ನೂ ಸೀಸ್ ಮಾಡಿ ಅವನ್ನ ಕೂಡಲೇ ಅರೆಸ್ಟ್ ಮಾಡಬೇಕು. ಬರೀ FIR ಹಾಕೋದಲ್ಲ. ಅವ್ನು ಇಲ್ಲೇ ಇದ್ದ ಅಧಿಕಾರಿ ಓಡ್ ಕಳಿಸಿದ್ದಾರೆ. ನಿಮ್ಮ ಅಧಿಕಾರಿ ಗೊತ್ತಿದೆ ಅವನು ಎಲ್ಲಿದ್ದಾನೆ ಅಂತ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಬಂದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪವಿತ್ರ ಇಲಾಖೆಯ ಕಾರ್ಯವೈಖರಿಯನ್ನ ಸಮರ್ಥಿಸಿಕೊಳ್ಳಲು ಮುಂದಾದಾಗ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ಹೊರಹಾಕಿದ್ರು. ಬಳಿಕ ಮರ ಕಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಹಾಗೂ ಗುತ್ತಿಗೆದಾರನ ವಿರುದ್ಧ FIR ದಾಖಲಿಸಿ ವಾಹನಗಳನ್ನು ವಶಕ್ಕೆ ಪಡೆಯುವ ಭರವಸೆಯನ್ನ ನೀಡಿದ್ರು. ಇನ್ನು ಈ ವೇಳೆ ಮುಖಂಡರಾದ CR ಶಂಕರಕುಮಾರ್, ರಮೇಶ್ ಗೌಡ, ರುದ್ರೇಶ್, ಲೋಕೇಶ್, ಯತೀಶ್, ಉಮೇಶ್, ನಾಗೇಶ್, ಸಲೀಂ ಪಾಷಾ, ಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.